ಹಲೋ ವೀಕ್ಷಕರೇ, ನಾನು ನಿಮ್ಮ ಪ್ರೀತಿಯ ಉಮೇಶ್ ಅಡ್ವೊಕೇಟ್. ಎಂದಿನಂತೆ ಒಂದು ಸಾಮಾನ್ಯ ವಿಷಯವನ್ನು ಇವತ್ತು ತೆಗೆದುಕೊಂಡು ಬಂದಿದ್ದೀನಿ. ಅದು ಜನರಲ್ ಕಾನ್ಸೆಪ್ಟ್ ಏನಪ್ಪ ಅಂತಂದರೆ, ಪ್ರತಿನಿತ್ಯ ನಾವು ಆಧಾರ್ ಕಾರ್ಡ್, ಪ್ಯಾನ್ ಕಾರ್ಡ್, ರೇಷನ್ ಕಾರ್ಡ್ ಈ ವಿಷಯಗಳ ಬದಲಾವಣೆ, ತಿದ್ದುಪಡಿ ಎಲ್ಲ ಸರ್ವೇ ಸಾಮಾನ್ಯ. ಅದೇ ರೀತಿ ಈ ಪ್ಯಾನ್ ಕಾರ್ಡ್ಗೆ ಹೊಸ ರೂಲ್ಸ್ಗಳು ಬಂದಿದ್ದಾವೆ. ಅದೇನಪ್ಪ ಅಂತಂದರೆ, ಪ್ಯಾನ್ ಕಾರ್ಡನ್ನು ಬದಲಾವಣೆ ಆಗುತ್ತಾ ಅಥವಾ ಹಳೆ ಪ್ಯಾನ್ ಕಾರ್ಡ್ ಕತೆ ಏನು, ಅದೇ ರೀತಿ ಹೊಸ ಕಾರ್ಡನ್ನು ಅಪ್ಲೈ ಮಾಡಬೇಕಾ, ಹಳೆ ಪ್ಯಾನ್ ಕಾರ್ಡ್ ನಂಬರ್ ಅದನ್ನೇನು ಮಾಡಬೇಕು, ಬದಲಾವಣೆ ಆಗುತ್ತಾ, ಮತ್ತು ಈ ಬದಲಾವಣೆ ಮಾಡಲಿಕ್ಕೆ ದುಡ್ಡು ಖರ್ಚಾಗುತ್ತಾ, ಇವೆಲ್ಲ ಪ್ರಶ್ನೆಗಳಿಗೆ ಉತ್ತರವನ್ನು ನೀಡಲಿಕ್ಕೆ ಈ ಒಂದು ವಿಡಿಯೋನ ತೆಗೆದುಕೊಂಡು ಬಂದಿದ್ದೀನಿ. ಬನ್ನಿ ವೀಕ್ಷಕರೇ, ವಿಡಿಯೋನ ಸ್ಟಾರ್ಟ್ ಮಾಡೋಣ. ವೀಕ್ಷಕರೇ, ಈ ಪ್ಯಾನ್ ಕಾರ್ಡ್ ಮಾಹಿತಿಯನ್ನು ತಿಳಿಯುವ ಮೊದಲು ಈ ಪ್ಯಾನ್ ಕಾರ್ಡ್ ಕುರಿತಾಗಿ ಒಂದು ಸಣ್ಣ ಮಾಹಿತಿ ವೀಕ್ಷಕ. ಈ ಪ್ಯಾನ್ ಕಾರ್ಡ್ ಅಂದರೆ ಏನು? ಈ PAN ಪ್ಯಾನ್ ಅಂದರೆ ಪರ್ಮನೆಂಟ್ ಅಕೌಂಟ್ ನಂಬರ್ ಅಂತ ನಾವು ಕರಿತೀವಿ. ಇದನ್ನ ಇನ್ಕಮ್ ಟ್ಯಾಕ್ಸ್ ಡಿಪಾರ್ಟ್ಮೆಂಟ್ ಅಂದರೆ ಆದಾಯ ತೆರಿಗೆ ಇಲಾಖೆ ನಮಗೆ ಈ ಒಂದು ಅಕ್ಷರ ಹಾಗೂ ನಂಬರ್ಗಳನ್ನು ಒಳಗೊಂಡಿರುವಂತಹ ನಂಬರ್ಗಳನ್ನು ನಮಗೆ ಒದಗಿಸುತ್ತೆ. ಈ ಒಂದು ನಂಬರ್ ಲೈಫ್ ಲಾಂಗ್ ಜೀವನದುದ್ದಕ್ಕೂ ನಮಗೆ ಒಂದೇ ನಂಬರ್ ಆಗಿರುತ್ತೆ. ಅದೇ ರೀತಿ ಇದು ಒಂದು ಹಣಕಾಸಿನ ವ್ಯವಹಾರಗಳನ್ನು ಮಾಡಲಿಕ್ಕೆ ನಮಗೆ ಒಂದು ಅತ್ಯುತ್ತಮ ದಾಖಲೆ ಎನ್ನುವ ಸಲುವಾಗಿ ಈ ಒಂದು ಪ್ಯಾನ್ ಕಾರ್ಡನ್ನು ಎಲ್ಲರೂ ಒಳಗೊಂಡಿರ್ತಾರೆ ವೀಕ್ಷಕರೇ. ಈ ಒಂದು ಪ್ಯಾನ್ ಕಾರ್ಡನ್ನು ಸುಮಾರು ಭಾರತ ದೇಶದಲ್ಲಿ 78 ಕೋಟಿ ಜನ, ನಮ್ಮ ಭಾರತದ ಜನಸಂಖ್ಯೆಯಲ್ಲಿ ಈ ಒಂದು ಪ್ಯಾನ್ ಕಾರ್ಡನ್ನು ಹೊಂದಿದ್ದಾರೆ ವೀಕ್ಷಕರೇ. ಬನ್ನಿ ಈ ಪ್ಯಾನ್ ಕಾರ್ಡ್ನ ನಿಯಮಗಳೇನು ತಿಳಿಯೋಣ, ಏನು ಬದಲಾವಣೆ ಇದೆ ತಿಳಿಯೋಣ ಬನ್ನಿ. ಭಾರತ ಸರ್ಕಾರದ ಒಂದು ಕ್ಯಾಬಿನೆಟ್ ಕಮಿಟಿ 25 ನವೆಂಬರ್ 2024ರಂದು ಈ ಒಂದು ಪ್ಯಾನ್ ಕಾರ್ಡ್ಗೆ ಒಂದು 2.0 ಎಂಬ ಒಂದು ಪ್ರಾಜೆಕ್ಟ್ನೊಂದಿಗೆ ಈ ಒಂದು ಪ್ಯಾನ್ ಕಾರ್ಡನ್ನು ಅಪ್ಗ್ರೇಡ್ ಮಾಡುವ ಸಲುವಾಗಿ ಈ ಒಂದು ಪ್ಯಾನ್ ಕಾರ್ಡ್ ಮೇಲೆ ಏನು ಮಾಡ್ತಾ ಇದೆಯಪ್ಪ ಅಂತಂದರೆ, QR ಕೋಡನ್ನು ಬರುವ ರೀತಿಯಲ್ಲಿ ಮಾಡಿ ಆ ಒಂದು QR ಕೋಡ್ ಸ್ಕ್ಯಾನ್ ಮಾಡುವುದರ ಮುಖಾಂತರ ಆ ಒಂದು ದಾಖಲೆ ಎಲ್ಲ ಮಾಹಿತಿಗಳು ಸಡನ್ ಆಗಿ ಬೇಗನೆ ಬಂದು ಆ ಒಂದು ದಾಖಲೆಗಳು ಅವಶ್ಯಕವಾಗಲಿ ಅನ್ನೋ ಒಂದು ಉದ್ದೇಶದಿಂದ ಭಾರತ ಸರ್ಕಾರದ 2024 25 ನವೆಂಬರ್ ಅಂದು 2.0 ಒಂದು ಪ್ರಾಜೆಕ್ಟನ್ನು ತರುವ ಮೂಲಕ ಈ ಒಂದು ಪ್ಯಾನ್ ಕಾರ್ಡ್ ಅಪ್ಗ್ರೇಡ್ ಕುರಿತಾಗಿ ಒಂದು ಮಾಹಿತಿಯನ್ನು ಹೊರಹಾಕಿದೆ ವೀಕ್ಷಕರೇ. ಅದೇನಪ್ಪ ಅಂತಂತಂದರೆ, ಈ ಒಂದು ಪ್ಯಾನ್ ಕಾರ್ಡ್ಗಳಲ್ಲಿ QR ಕೋಡ್ ಆ ಒಂದು ಕೋಡ್ ವ್ಯವಸ್ಥೆಯನ್ನು ಮಾಡುವ ಸಲುವಾಗಿ ಭಾರತ ಸರ್ಕಾರದ ಒಂದು ಇಲಾಖೆ ಏನು ಮಾಡಿದೆಪ್ಪ ಅಂತಂದರೆ, ಈ QR ಕೋಡ್ಗಳನ್ನು ಎಲ್ಲ ಕಾರ್ಡ್ಗಳು ಹೊಂದಬೇಕು ಅನ್ನುವಂಥ ಒಂದು ದೃಷ್ಟಿಯಿಂದ ಈ QR ಕೋಡಿಂದ ಏನು ಉಪಯೋಗಪ್ಪ ಅಂತಂದರೆ, ಯಾವುದೇ ಒಂದು ಪ್ಯಾನ್ ಕಾರ್ಡ್ ಉಪಯೋಗಿಸುವಂಥ ಒಂದು ಹಣಕಾಸಿನ ವ್ಯವಹಾರದಲ್ಲಿ ಈ QR ಕೋಡನ್ನು ಸ್ಕ್ಯಾನ್ ಮಾಡುವ ಮೂಲಕ ಆ ಒಂದು ಎಲ್ಲ ಮಾಹಿತಿಗಳು ಒಂದೇ ಸಮನಾಗಿ ಒಂದೇ ಬಾರಿಗೆ ಮಾಹಿತಿಯನ್ನು ಪಡೆಯಬಹುದು. ಆ ಒಂದು ಹಿತದೃಷ್ಟಿಯಿಂದ ಈ ಒಂದು QR ಕೋಡ್ ವ್ಯವಸ್ಥೆಯನ್ನು ತರಲಾಗ್ತದೆ. 2015ರಿಂದ ಈಚೆಗೆ ಎಲ್ಲ ಪ್ಯಾನ್ ಕಾರ್ಡ್ಗಳಿಗೂ QR ಕೋಡ್ ಬರ್ತಾ ಇದೆ. ಆದರೆ ಈ ಹಿಂದೆ ಪಡೆದಂಥ ಪ್ಯಾನ್ ಕಾರ್ಡ್ಗಳೆಲ್ಲವೂ ಕೂಡ ಏನು ಮಾಡಬೇಕಪ್ಪ ಅಂದರೆ QR ಕೋಡ್ಗಳನ್ನು ಅಳವಡಿಸಬೇಕು ಅನ್ನೋ ಒಂದು ದೃಷ್ಟಿಯಿಂದ ಈ ಒಂದು ಪ್ಯಾನ್ ಕಾರ್ಡ್ನ ತರಲಾಗಿದೆ. ಹಳೆಯ ಪ್ಯಾನ್ ಕಾರ್ಡ್ ಕತೆ ಏನು ಅಂತಂದರೆ, ಈ ಒಂದು ಹಳೆಯ ಪ್ಯಾನ್ ಕಾರ್ಡನ್ನು ಅದನ್ನೇ ಒಂದು ಅಪ್ಗ್ರೇಡ್ ಮಾಡುವ ಮೂಲಕ ಬೇರೆ ಒಂದು ಪ್ಯಾನ್ ಕಾರ್ಡನ್ನು ಪಡೆಯಬಹುದು. ಆ ಒಂದು ಹಳೆಯ ನಂಬರ್ಗೆ ಯಾವುದೇ ರೀತಿಯ ತೊಂದರೆ ಉಂಟಾಗೋದಿಲ್ಲ. ಆ ನಂಬರು ಅದೇ ಇರುತ್ತೆ, ಆದರೆ ಹೊಸದಾಗಿ ಅದರ ಪಕ್ಕದಲ್ಲಿ ಒಂದು QR ಕೋಡ್ ಬರುತ್ತೆ. ಅದೇ ರೀತಿ ಇದಕ್ಕೆ ದುಡ್ಡು ಖರ್ಚಾಗುತ್ತಾ? ಇಲ್ಲ ವೀಕ್ಷಕರೇ. ಅದೇನಪ್ಪ ಅಂತಂದ್ರೆ, ಇದಕ್ಕಾಗಿ ಭಾರತ ಸರ್ಕಾರವೇ 1435 ಕೋಟಿ ಅಂದರೆ ಒಂದು ಅಂದಾಜು 1500 ಕೋಟಿ ಖರ್ಚು ಮಾಡಿ ಈ ಒಂದು ಅಪ್ಗ್ರೇಡ್ ಮಾಡುವ ಕುರಿತಾಗಿ ಒಂದು ವ್ಯವಸ್ಥೆಯನ್ನ ಕೈಗೊಂಡಿದೆ. ಇದನ್ನ ಆನ್ಲೈನ್ ಮಾಡಲಾಗುತ್ತಾ ಅಥವಾ ಬೇರೆ ರೀತಿ ಮಾಡಬಹುದು ಅನ್ನುವ ಒಂದು ಅಪ್ಗ್ರೇಡ್ ಅನ್ನ ಮುಂದಿನ ದಿನಮಾನಗಳಲ್ಲಿ ತಿಳಿಸಲಾಗುತ್ತೆ ವೀಕ್ಷಕರೇ. ಈ ಒಂದು ಪ್ಯಾನ್ ಕಾರ್ಡ್ ಈ ರೀತಿ ಮಾಡೋದ್ರಿಂದ ನಮ್ಗೆ ಏನೇ ಉಪಯೋಗ ಅಂತಂದ್ರೆ, ಪೇಪರ್ಲೆಸ್ ಒಂದು ವ್ಯವಸ್ಥೆ ಉಂಟಾಗುತ್ತೆ ಡಿಜಿಟಲೀಕರಣದಿಂದ. ಹಾಗೂ ನಮಗೆ ಯಾವುದೇ ಒಂದು ಇನ್ಕಮ್ ಟ್ಯಾಕ್ಸ್ ರಿಟರ್ನ್ ಫೈಲ್ ಮಾಡಲಿಕ್ಕೆ, ದಾಖಲೆಗಳನ್ನು ಒದಗಿಸಲಿಕ್ಕೆ ನಮಗೆ ಕಡಿಮೆ ಒಂದು ಸಮಯದ ಉಳಿತಾಯ ಆಗುತ್ತೆ. ಅದೇ ರೀತಿ ಯಾವುದೇ ಒಂದು ಸಾಲ ಅಥವಾ ಇನ್ನಿತರ ಹಣಕಾಸಿನ ಬ್ಯಾಂಕಿನ ವ್ಯವಹಾರಗಳಲ್ಲಿ ನಮಗೆ ಸಮಯದ ಉಳಿತಾಯ ಉಂಟಾಗುತ್ತೆ ವೀಕ್ಷಕರೇ. ಆದ್ದರಿಂದ ಈ ಒಂದು ಪ್ಯಾನ್ ಕಾರ್ಡ್ ಅಪ್ಡೇಟನ್ನು ತೆಗೆದುಕೊಂಡು ಬಂದಿದ್ದಾರೆ. ಇದಿಷ್ಟು ಪ್ಯಾನ್ ಕಾರ್ಡ್ನ ಕುರಿತಾದ ಒಂದು ಸಂಬಂಧಿತ ಮಾಹಿತಿ ಇಷ್ಟವಾಗಿದ್ದಲ್ಲಿ ಲೈಕ್ ಅನ್ನು ಕೊಡಿ ಹಾಗೂ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ. ಇದೇ ರೀತಿ ಮಾಹಿತಿಗಳನ್ನು ಪಡೆಯುವುದಕ್ಕಾಗಿ ಬೆಲ್ ಐಕಾನ್ ಕ್ಲಿಕ್ ಮಾಡಿ ಅಂತ ಹೇಳ್ತಾ ನನ್ನ ಒಂದು ಮಾಹಿತಿಯನ್ನು ಮುಗಿಸ್ತೇನೆ ವೀಕ್ಷಕರೇ. ಮತ್ತೊಂದು ವಿಷಯದಿಂದ ಮತ್ತೆ ಭೇಟಿಯಾಗೋಣ. ನಮಸ್ಕಾರ.